ತೀರದ ಸತ್ಯ ಕಥೆಗಳು ಭಾಗ 12. ನಾನು ಚೈತ್ರಾ ಹರೀಶ್. ಭೀಮಾ ತೀರದಲ್ಲಿ ಶರಣಪ್ಪ ಬೋರಗಿ ಹತ್ಯೆಯಾಗಿದ್ದೇ ತಡ, ಪ್ರತೀಕಾರದ ಕೊಲೆಗಳು ಶುರುವಾಗಿತ್ತು. ರಾಂಪುರದಲ್ಲಿ ಹೈದ್ರಾ ಬಸ್ಸಿನಲ್ಲಿ 4 ಹತ್ಯೆ ಮಾಡಲಾಗಿತ್ತು. ಅದರ ಸೇಡಿಗಾಗಿ ಸಿದ್ದಪ್ಪ ಬೋರಗಿಯನ್ನ ಕೊಲ್ಲಲಾಯಿತು. ಅದರಿಂದ ರೊಚ್ಚಿಗೆದ್ದು ಗ್ಯಾರೇಜ್ ಒಂದರಲ್ಲಿ ಸೊನ್ನದ ಸಾಹುಕಾರನನ್ನ ಮರ್ಡರ್ ಮಾಡಿದ್ರು. ಅದು ಅಷ್ಟಕ್ಕೆ ನಿಲ್ಲಲಿಲ್ಲ. ಸೊನ್ನದಲ್ಲಿ ಪ್ರತೀಕಾರದ ಸ್ಕೆಚ್ಚು ಸಿದ್ಧವಾಗಿತ್ತು. ಇದುವರೆಗೆ ಬಚ್ಚಿಟ್ಟ ಸತ್ಯಗಳು, ಬಿಚ್ಚಿಡಲಾಗದ ಸತ್ಯಗಳು, ಮುಚ್ಚಿಟ್ಟು ಮಲಿನವಾದ ಸತ್ಯಗಳು, ಕಾಲ ಬಂದಾಗ ಅನಿವಾರ್ಯವಾಗಿ ಹೇಳಲೇಬೇಕಾದ ಸತ್ಯಗಳು. ಆ ಸತ್ಯಗಳೇ ಭೀಮಾ ತೀರದ ಹತ್ಯಾಕಾಂಡಗಳ ಹಿಂದಿರೋ ಅಸಲಿ ಸತ್ಯಗಳು. ಆ ಸತ್ಯಗಳನ್ನ ಹುಡುಕಿಕೊಂಡೇ ಭೀಮಾ ತೀರಕ್ಕೆ ಕಾಲಿಟ್ಟಿತ್ತು ನಮ್ಮ ತಂಡ. ತೀರದಲ್ಲಿ ಇದುವರೆಗೂ ಹೊರಬಿದ್ದ ಸತ್ಯಗಳೇ ಒಂದು ಥರದ್ದಾದ್ರೆ, ಹೇಳದೆ ಉಳಿದ ಸತ್ಯಗಳು ಮತ್ತೊಂದಷ್ಟಿವೆ. ಆ ಸತ್ಯಗಳನ್ನ ಹುಡುಕಿ ಭೀಮಾ ತೀರದ ಗ್ರಾಮಗಳಿಗೆ ಹೊರಟಿದ್ದ ನಾವು ಮೊದಲಿಗೆ ಭೇಟಿಯಾಗಿದ್ದು ಭೀಮಾ ತೀರದಲ್ಲಿ ಸೇವೆ ಸಲ್ಲಿಸಿದ ಹಿರಿಯ ಪೊಲೀಸ್ ಅಧಿಕಾರಿಗಳನ್ನ. ಅವರಲ್ಲಿ ಒಬ್ಬರು ಅಂದು ಕಲಬುರಗಿ ಮತ್ತು ವಿಜಯಪುರದಲ್ಲಿ ಸೇವೆ ಸಲ್ಲಿಸಿದ ಹಿರಿಯ ಅಧಿಕಾರಿ, ವಿಜಯಪುರದಲ್ಲಿ SP ಆಗಿ ಕ್ರೈಮ್ಗಳನ್ನ ಕಂಟ್ರೋಲ್ ಮಾಡಿದ್ದ DC ರಾಜಪ್ಪ ಅವರನ್ನ. ವಿಜಯಪುರ ಮತ್ತು ಕಲಬುರಗಿ ಎರಡೂ ಕಡೆಗಳಲ್ಲಿ ಕಾರ್ಯನಿರ್ವಹಿಸಿದ್ದ DC ರಾಜಪ್ಪ ಅವರು ಭೀಮಾ ತೀರದಲ್ಲಿ ಕ್ರೈಮ್ಗಳನ್ನ ಕಂಟ್ರೋಲ್ಗೆ ತರಲು ಸಾಕಷ್ಟು ಶ್ರಮಿಸಿದ್ದರು. ಕ್ರೌರ್ಯದ ನಡುವಲ್ಲಿ ಪ್ರೀತಿ, ವಿಶ್ವಾಸ, ನಂಬಿಕೆಗಳನ್ನ ಬಿತ್ತುವ ಕೆಲಸ ಮಾಡಿದವರು. ಆದರೆ ಇವರು ಭೀಮಾ ತೀರಕ್ಕೆ ಹೋಗುವುದಕ್ಕಿಂತ ಮೊದಲೇ ಅಲ್ಲಿ ಒಂದಷ್ಟು ಹತ್ಯೆಗಳು ನಡೆದು ಬಿಟ್ಟಿದ್ದವು. ಆ ಹತ್ಯೆಗಳಲ್ಲಿ ಬಚ್ಚಿಟ್ಟ ಸತ್ಯಗಳಿಗಿಂತ ಮುಚ್ಚಿಟ್ಟ ಸತ್ಯಗಳೇ ಹೆಚ್ಚಾಗಿದ್ದವು. ಇದುವರೆಗೆ ಬಚ್ಚಿಟ್ಟ ಸತ್ಯಗಳು, ಬಿಚ್ಚಿಡಲಾಗದ ಸತ್ಯಗಳು, ಮುಚ್ಚಿಟ್ಟು ಮಲಿನವಾದ ಸತ್ಯಗಳು, ಕಾಲ ಬಂದವಾಗ ಅನಿವಾರ್ಯವಾಗಿ ಹೇಳಲೇಬೇಕಾದ ಸತ್ಯಗಳು. ಎಸ್, ಭೀಮಾ ತೀರ ಅಂದ್ರೆ ಹಂತಕರ ನಾಡು ಅನ್ನೋ ಥರ ಬಿಂಬಿತವಾಗಿದೆ. ಆದರೆ ಭೀಮಾ ತೀರ ಹಂತಕರ ನೆಲವಲ್ಲ. ಸ್ನೇಹ, ಪ್ರೀತಿ, ನಂಬಿಕೆಗಳಿಗೆ ಪ್ರಾಣವನ್ನೇ ಕೊಡೋ ಜನರಿರೋ ನೆಲ. ಅಂಥ ನೆಲದಲ್ಲಿ ಪ್ರತಿಷ್ಠೆಗೆ ಬಿದ್ದು ಒಂದಷ್ಟು ಹತ್ಯೆಗಳು ನಡೆದು ಬಿಟ್ಟಿದ್ದವು. ಒಂದು ಕೊಲೆಗೆ 4 ಕೊಲೆಗಳ ಪ್ರತೀಕಾರ. ಆ 4 ಕೊಲೆಗಳಿಗೆ ಮತ್ತೊಬ್ಬನ ಕಗ್ಗೊಲೆ. ಆ ಕಗ್ಗೊಲೆಗೆ ಮತ್ತೊಂದಷ್ಟು ಮಂದಿಯ ಹೆಣ ಬಿದ್ದಿದ್ದು. ಹೀಗೆ ಒಮ್ಮೆ ಶುರುವಾದ ಪ್ರತೀಕಾರದ ಕಿಚ್ಚು ತಲೆಗಳ ಮೇಲೆ ತಲೆಗಳನ್ನ ಉರುಳಿಸ್ತಾ ಇದ್ವು. ಅಂಥ ನೆಲಕ್ಕೆ ಕಾಲಿಟ್ಟ ದಿಟ್ಟ ಅಧಿಕಾರಿಗಳ ಪೈಕಿ DC ರಾಜಪ್ಪ ಅವರು ಒಬ್ರು. ಭೀಮಾ ನದಿ ತೀರದಲ್ಲಿ, ಭೀಮಾ ನದಿಗೆ ಆ ಕಡೆ ಬಿಜಾಪುರ ಜಿಲ್ಲೆಯಲ್ಲಿ ದೇವಣಗಾಂವ್ ಅಂತೇಳಿ ವಿಲೇಜ್ ಇದೆ. ಆ ದೇವಣಗಾಂವದಿಂದ 2 ಕಿಲೋಮೀಟರ್ ದೂರದಲ್ಲಿ ಸೊನ್ನ ಇದೆ. ಇವೆರಡೂ ಗ್ರಾಮಗಳ ನಡುವೆ ಭೀಮಾ ನದಿ ಹರಿತಾ ಇದೆ. ಅಲ್ಲಿ ಒಂದು ಬ್ರಿಡ್ಜ್ ದಾಟಿರೆ ಇವರು ಸಂಪರ್ಕ. ಒಂದು ತಂಡ ಮಾಡಿದ್ವಿ. ಆ ತಂಡದಲ್ಲಿ ಶಿವಳ್ಳಿ ಅಂತೇಳಿ ಒಬ್ಬರು ಇನ್ಸ್ಪೆಕ್ಟ್ರ್ ಇದ್ದರು, MR ರೆಡ್ಡಿ ಅಂತೇಳಿ ಇನ್ನೊಬ್ಬರು ಇನ್ಸ್ಪೆಕ್ಟ್ರ್ ಇದ್ದರು. ಆಮೇಲೆ ಸಬ್ ಇನ್ಸ್ಪೆಕ್ಟರ್ಸ್ಗಳು ಮಹಾಂತೇಶ್ ಜಿದ್ದಿ ಅಂತೇಳಿದ್ರು, ಹುಸೇನ್ ಅಂತ ಇದ್ದರು, ಆಮೇಲೆ ಸುಧೀರ್ ಹೆಗ್ಡೆ. ಸೊ ಒಂದಿಷ್ಟು ಜನ ಕೆಲವು ಕಾನ್ಸ್ಟೇಬಲ್ಗಳು, ಅದರಲ್ಲಿ ಕಮಾಂಡೋ ಶಿವಪ್ಪ ಅಂತೇಳಿ, ನಾನು ಗನ್ಮೇನ್ ಒಬ್ಬ ಶಿವರಾಯ ಅಂತ ಇದ್ದೆ, ಇನ್ನೂ 4-5 ಜನ ಕಾನ್ಸ್ಟೇಬಲ್ಸ್ ಇದ್ದರು. ಇಷ್ಟು ಜನರದ್ದು ಒಂದು ತಂಡ ಮಾಡಿ ಆ ತಂಡದ ಸಂಪೂರ್ಣ ಮೇಲ್ವಿಚಾರಣೆಯನ್ನು ಮಾಡಲಿಕ್ಕೆ ನನಗೆ ಜವಾಬ್ದಾರಿಯನ್ನು ವಹಿಸಿದರು.
ಹೀಗೆ ಭೀಮಾ ತೀರದಲ್ಲಿ ತಾವು ಮತ್ತು ತಮ್ಮ ಟೀಮು ಮಾಡಿದ ಆಪರೇಷನ್ಗಳನ್ನ, ಕ್ರೈಮ್ಗಳನ್ನ ಕಂಟ್ರೋಲ್ ಮಾಡಿದ ರೀತಿಯನ್ನ, ದ್ವೇಷದ ಬದಲು ಪ್ರೀತಿಯನ್ನ ಬಿತ್ತಿದ ಕಥೆಗಳನ್ನು ವಿವರವಾಗಿ ಹೇಳಿದ್ದರು ಡಿಸಿ ರಾಜಪ್ಪ ಅವರು. ಹೀಗೆ ಡಿಸಿ ರಾಜಪ್ಪ ಅವರ ಬಳಿ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕಿದ ನಂತರ ನಮ್ಮ ತಂಡ ಕಾಲಿಟ್ಟಿದ್ದು ಕಲಬುರಗಿ ಜಿಲ್ಲೆಗೆ. ಭೀಮಾ ತೀರ ಇರೋದೇ ಕಲಬುರಗಿ ಜಿಲ್ಲೆಯಲ್ಲಿ ಅಫ್ಜಲ್ಪುರ ತಾಲೂಕಿನಲ್ಲಿ. ಹೀಗಾಗಿ ಅಫ್ಜಲ್ಪುರಕ್ಕೆ ಹೊರಟು ನಿಂತ ನಮ್ಮ ತಂಡ ದಾರಿಯುದ್ದಕ್ಕೂ ಯೋಚಿಸಿದ್ದು ಒಂದೇ ವಿಚಾರ. ಭೀಮಾ ತೀರದ ಹತ್ಯಾಕಾಂಡಗಳು ಮತ್ತು ಅವುಗಳನ್ನ ಕೆಲವರು ಬಳಸಿಕೊಂಡ ರೀತಿ ಎರಡು ವಿಷಾದ ಎನ್ನಿಸಿಬಿಟ್ಟಿತ್ತು. ಎರಡು ಕುಟುಂಬದ ಬದುವಿನ ಜಗಳದಲ್ಲಿ ಕೆಲವರು ಬೆಂಕಿ ಹಚ್ಚಿ ಆ ಬೆಂಕಿ ದೊಡ್ಡದಾಗಿ ಹತ್ಯಾಕಾಂಡಗಳನ್ನೇ ಸೃಷ್ಟಿಸಿಬಿಟ್ಟಿತ್ತು ಅನ್ನೋ ವಿಚಾರವೂ ಗೊತ್ತಾಗಿತ್ತು. ಹೀಗೆ ಯೋಚಿಸ್ತಾ ಹೋಗ್ಬೇಕಿದ್ರೆ ದಾರಿ ಮಧ್ಯೆ ತುಂಬಾ ಜನ ನಿಂತ್ಕೊಂಡಿದ್ದು, ಗಾಡಿಗಳು ನಿಂತ್ಕೊಂಡಿದ್ದು ಕಣ್ಣಿಗೆ ಬಿದ್ದಿತ್ತು. ಏನದು ಅಂತ ಇಳಿದು ನೋಡಿದಾಗ ಗೊತ್ತಾಗಿದ್ದು ಅದು ಹಸು ಎತ್ತುಗಳನ್ನ ಮಾರೋ ಸಂತೆ ಅಂತ. ಹಸು, ಎತ್ತು, ಕುರಿ, ಮೇಕೆ ಮಾರೋ ಸಂತೆ ಇದಾಗಿತ್ತು. ಈ ಸಂತೆ ಬಗ್ಗೆ ತಿಳ್ಕೊಳ್ತಾ ಇದ್ದ ನಮಗೆ ಆತ್ನೂರ್ನಲ್ಲಿ ಪ್ರತಿ ವಾರ ಈ ಸಂತೆ ನಡೆಯುತ್ತೆ ಅಂತ ಕೆಲವರು ಹೇಳಿದ್ರು. ಅವರು ಹೇಳೋ ಮಾತಿನಲ್ಲಿ ಒಂದು ಪದ ಮಾತ್ರ ಕಿವಿಯಲ್ಲಿ ಕುಯ್ಗುಟ್ತಿತ್ತು. ಆ ಪದವೇ ಆತ್ನೂರ್ ಅನ್ನೋದು. ಆ ಆತ್ನೂರ್ ಅನ್ನೋ ಪದ ಕಿವಿಗೆ ಬಿದ್ದಿದ್ದೇ ತಡ ಥಟ್ ಅಂತ ನೆನಪಾಗಿದ್ದೇ ಆತ್ನೂರ್ ಕ್ರಾಸ್ ಮತ್ತು ಅಲ್ಲಿನ ಬ್ರಿಡ್ಜು. ಎಸ್, ಆತ್ನೂರ್ ಸಮೀಪದಲ್ಲೇ ಇರೋ ಈ ಬ್ರಿಡ್ಜು ಭೀಮಾ ತೀರದ ಮತ್ತೊಂದು ರಕ್ತಪಾತಕ್ಕೆ ಮುನ್ನುಡಿ ಬರೆದಿತ್ತು. ಭೀಮಾ ತೀರದ ಹತ್ಯಾಕಾಂಡಗಳ ಮಧ್ಯೆ ಅತ್ಯಂತ ಭೀಕರ ಮತ್ತು ಅಷ್ಟೇ ಭಯಾನಕ ಹತ್ಯೆಗೆ ಈ ಬ್ರಿಡ್ಜು ಸಾಕ್ಷಿಯಾಗಿತ್ತು. ಇಡೀ ಭೀಮಾ ತೀರವನ್ನೇ ಗಡಗಡ ಅಂತ ನಡುಗಿಸಿಬಿಟ್ಟಿತ್ತು. ಅಂದಹಾಗೆ ಈ ಆತ್ನೂರ್ ಕ್ರಾಸ್ನಲ್ಲಿ ಹತ್ಯೆಗೀಡಾಗಿದ್ದಾದ್ರೂ ಯಾರು ಗೊತ್ತಾ? ಭೀಮಾ ತೀರದ ಪ್ರಭಾವಿ ಲಿಂಗಾಯತ ನಾಯಕ, ರಾಜಕೀಯ ನೇತಾರರೂ ಆಗಿದ್ದ ಗೌಡಪ್ಪ ಗೌಡ ಪಾಟೀಲ್ ಅಲಿಯಾಸ್ ಚೋಳಪ್ಪ ಗೌಡ ಪಾಟೀಲ್. ಮನೆತನಗಳ ನಡುವೆ ನಡೀತಕ್ಕಂಥ ಜಗಳಗಳಿಂದ ಮುಂದೆ ಈ ಗೌಡ್ರೆ ಇಂಥ ಕೆಲಸವನ್ನು ಮಾಡಿಸ್ತಾ ಇದ್ದಾರೆ ಅಂತಕ್ಕಂಥ ಒಂದು ತಿಳುವಳಿಕೆಯನ್ನು ಇಟ್ಕೊಂಡು ಅವ್ರೇನು ಮಾಡಿದ್ರು ಅಂತಂದ್ರೆ ಅವರವರು ಕಚ್ಚಾಡೋದಲ್ಲದೆ ಏನೂ ಎದರಲ್ಲಿಯೂ ಕೂಡ ಯಾವುದೇ ಒಂದು ಕೆಟ್ಟ ಕೆಲಸದಲ್ಲಿ ಭಾಗವಹಿಸಲಾರದಂಥ ಗೌಡಪ್ಪ ಗೌಡರಿಗೆ ಅವರು ಏನಪ್ಪ ಅಂತಂದ್ರೆ ಜೀವ ತೆಗಿತಕ್ಕಂಥ ಕೆಲಸವನ್ನು ಮಾಡಿದ್ರು. ಆದ್ರೆ ಮುಂಬರ್ತಕ್ಕಂಥ ದಿನಗಳಲ್ಲಿ ದೇವರು ಅವರಿಗೂ ಕೂಡ ಒಂದು ಏನೋ ಶಿಕ್ಷೆಯನ್ನು ಕೊಟ್ಟ ಅಂಥೇಳಿ ಅನ್ಕೋತೀವಿ. ಎಸ್, ಇವರು ಚೋಳಪ್ಪ ಗೌಡರ ತಮ್ಮನ ಮಗ ಸಂಗ್ರಾಮ ಗೌಡ ಪಾಟೀಲ್ ಅಂತ. ಚೋಳಪ್ಪ ಗೌಡರ ತಮ್ಮ ಸಿದ್ದಣ್ಣ ಗೌಡರ ಮಗ.
ಗಂಡು ಮಕ್ಕಳಿಲ್ಲದ ಕಾರಣ ಚೋಳಪ್ಪ ಗೌಡರು ಇವರನ್ನೇ ಮಗ ಅಂತ ಸಾಕಿ ಬೆಳೆಸಿದ್ದರು. ಚಿಕ್ಕವರಿದ್ದಾಗಿನಿಂದಲೂ ತಮ್ಮ ತಂದೆಯನ್ನ ನೋಡಿ ಬೆಳೆದ ಇವರು ತಮ್ಮ ತಂದೆ ಈ ಭಾಗದಲ್ಲಿ ಅದೆಷ್ಟು ಪ್ರಭಾವಿಯಾಗಿದ್ದರು ಅನ್ನೋದನ್ನ ವಿವರಿಸಿ ಹೇಳಿದ್ದರು. ಅಫ್ಜಲ್ಪುರ ಭಾಗದಲ್ಲಿರೋ ಪ್ರಭಾವಿ ಲಿಂಗಾಯತ ನಾಯಕರಾಗಿ ಚೋಳಪ್ಪ ಗೌಡರು ಗುರುತಿಸಿಕೊಂಡಿದ್ದರು. ಈ ಭಾಗದಲ್ಲಿ ಪ್ರಭಾವ ಹೊಂದಿದ್ದರಿಂದ ರಾಜಕೀಯವು ಕೈಬೀಸಿ ಕರೆದಿತ್ತು. ಆಗ ಚೋಳಪ್ಪ ಗೌಡರು ಕೈ ಜೋಡಿಸಿದ್ದು ಯಾರ ಜೊತೆಗೆ ಗೊತ್ತಾ? ಭಾರತದ ಮಾಜಿ ಪ್ರಧಾನಿ ದೇವೇಗೌಡರ ಜೊತೆಗೆ. ಎಸ್, ಚೋಳಪ್ಪ ಗೌಡರು ದೇವೇಗೌಡರ ಜೊತೆಗೆ ಜನತಾ ಪಾರ್ಟಿಯಲ್ಲಿದ್ದವರು. ದೇವೇಗೌಡರಿಗೆ ಚೋಳಪ್ಪ ಗೌಡರ ಮೇಲೆ ಅದೆಷ್ಟು ಪ್ರೀತಿ, ಅದೆಷ್ಟು ಅಭಿಮಾನ ಇತ್ತು ಅಂದ್ರೆ ದೇವೇಗೌಡರು ಈ ಭಾಗಕ್ಕೆ ಬಂದ್ರೆ ಚೋಳಪ್ಪ ಗೌಡರನ್ನ ಮಾತನಾಡಿಸದೆ ಹೋಗ್ತಾ ಇರಲಿಲ್ಲ. ಇವರ ಮನೆಗೆ ಬಂದು ಊಟ ತಿಂಡಿ ಮಾಡದೆ ಹೋಗ್ತಾ ಇರಲಿಲ್ಲ. ಅಷ್ಟರ ಮಟ್ಟಿಗೆ ದೇವೇಗೌಡರು ಮತ್ತು ಚೋಳಪ್ಪ ಗೌಡರ ನಡುವಿನ ಸಂಬಂಧ ಬೆಸೆದು ಬಿಟ್ಟಿತ್ತು. 1988-89 ಸಮಯದಲ್ಲಿ ಜಿಲ್ಲಾ ಪಂಚಾಯಿತಿ ಮೆಂಬರ್ರೂ ಆಗಿದ್ದರು ಚೋಳಪ್ಪ ಗೌಡರು. ಜಿಲ್ಲಾ ಪಂಚಾಯಿತಿ ಮೆಂಬರ್ ಆಗಿದ್ದ ಚೋಳಪ್ಪ ಗೌಡರು ಅಫ್ಜಲ್ಪುರದಲ್ಲಿ ತಮ್ಮದೇ ಆದ ಹಿಡಿತ ಇಟ್ಕೊಂಡಿದ್ರು. ಕಲಬುರಗಿ, ವಿಜಯಪುರ ಜಿಲ್ಲೆಗಳಲ್ಲಿ ತಮ್ಮದೇ ಆದ ಪ್ರಭಾವವನ್ನ ಹೊಂದಿದ್ದರು. ದೇವೇಗೌಡರ ಜೊತೆಗೆ ಹತ್ತಿರವಾದ ನಂಟು ಇಟ್ಟುಕೊಂಡಿದ್ದರು. JH ಪಟೇಲರ ಜೊತೆಗೂ ಉತ್ತಮ ಬಾಂಧವ್ಯವನ್ನ ಇಟ್ಕೊಂಡಿದ್ರು. ಇದರಿಂದಾಗಿ ಚೋಳಪ್ಪ ಗೌಡರು ರಾಜಕೀಯವಾಗಿ ಪ್ರಬಲರಾಗಿ ಬೆಳೀತಾ ಹೋದ್ರು. ಮತ್ತಷ್ಟು ಮಗದಷ್ಟು ಬಲಿಷ್ಠರಾಗಿ ಹೋದ್ರು. 1990ರಲ್ಲಿ ಒಂದ್ಸಲ ಕರ್ನಾಟಕ ವಿಧಾನಸಭಾ ಎಲೆಕ್ಷನ್ಗೂ ಕಂಟೆಸ್ಟ್ ಮಾಡಿದ್ದರು. ಹಿಂಗಿರಬೇಕಾದ್ರೇನೆ ಭೀಮಾ ತೀರದಲ್ಲಿ ಚೋಳಪ್ಪ ಗೌಡರ ಕಗ್ಗೊಲೆಯಾಗಿ ಬಿಟ್ಟಿತ್ತು. ಗೌಡಪ್ಪ ಗೌಡ ಪಾಟೀಲ್ರವರು ನನ್ನ ಮದುವೆಗೆ ಬಂದಿದ್ದರು. ಹಿಂದಿನ ದಿನ 1ನೇ ತಾರೀಕಿಗೆ ಊರ ಹಬ್ಬ, ಎಲ್ಲ ಬಂಧುಗಳು ಸೇರಿದ್ರು. ಆ ಸಮಯದಲ್ಲಿ ಬಂದಿದ್ದರು. ಈ ಜಿಲ್ಲಾ ದುಂಡ್ರ JDS ದುಂಡ್ರ ಮದುವೆ ದಿನಾಂಕ ಇತ್ತು ಅವತ್ತು. ನನ್ನ ಮದುವೆ ದಿನಾಂಕ ಮತ್ತು ಅವ್ರ ಮದುವೆ ದಿನಾಂಕ ಒಂದೇ ದಿನ ಇತ್ತು. ದಿನಾಂಕ 2ರಂದು ಅವರು ಬೆಳಗ್ಗೆ ನಮಗೆ ಹೇಳಿ ಹೋಗಿದ್ದರು, ದೇವೇಗೌಡರ ಅಕ್ಷತೆ ಮುಗಿಸ್ಕೊಂಡು ನಿಮ್ಮ ಮ್ಯಾರೇಜ್ಗೆ ಬರ್ತೀನಿ ಅಂತೇಳಿ. ಆ ಸಮಯದಲ್ಲಿ ಅಫ್ಜಲ್ಪುರದಿಂದ ಸುಮಾರು 2 ಕಿಲೋಮೀಟ್ರ ದೂರದಲ್ಲಿ ಅವರ ಹತ್ಯೆ ಆಯಿತು. ಎಸ್, ಅದು 1991 ಜೂನ್ 1ನೇ ತಾರೀಕು. ಚನ್ನಬಸಯ್ಯ ಹಿರೇಮಠ ಅವರ ಮದುವೆಗೆ ಬಂದಿದ್ದರು ಚೋಳಪ್ಪ ಗೌಡ್ರು. ವಧುವರರನ್ನ ಆಶೀರ್ವದಿಸಿದ್ದರು. ಆಶೀರ್ವಾದ ಮಾಡಿದ ನಂತರ ಪಕ್ಕದೂರಿನಲ್ಲಿ ಇನ್ನೊಂದು ಮದುವೆ ಇದೆ, ಅವರ ಮದುವೆ ಮುಗಿಸ್ಕೊಂಡು ಮತ್ತೆ ಬರ್ತೀನಿ ಅಂತ ಹೇಳಿ ಹೋಗಿದ್ರು. ಹೀಗೆ ಹೇಳಿ ಹೋದ ಚೋಳಪ್ಪ ಗೌಡ್ರು ಮತ್ತೆ ಬಂದಿದ್ದು ಹೆಣವಾಗಿ. ಎಸ್, ಆವತ್ತು ಅಫ್ಜಲ್ಪುರದಿಂದ ಆತ್ನೂರ್ ಕ್ರಾಸ್ ದಾಟಿ ಮುಂದಿರೋ ಊರಿಗೆ ಮದುವೆಗೆ ಅಂತ ಹೊರಟಿದ್ದರು ಚೋಳಪ್ಪ ಗೌಡ್ರು. ಆದ್ರೆ ಜೀಪು ಆತ್ನೂರ್ ಕ್ರಾಸ್ಗೆ ಬರ್ತಾ ಇದ್ದಂತೆ ಸ್ಲೋ ಆಗಿಬಿಟ್ಟಿತ್ತು. ಅಲ್ಲಿ ಬ್ರಿಡ್ಜ್ ಇದ್ದಿದ್ರಿಂದ ರೋಡಲ್ಲಿ ತಿರುವಿದ್ದಿತ್ತು. ಆ ತಿರುವಿನಿಂದಾಗಿ ಗಾಡಿಯನ್ನ ಸ್ಲೋ ಮಾಡಿದ್ದ ಡ್ರೈವರ್. ಹೀಗೆ ಜೀಪು ಇಲ್ಲಿ ಸ್ಲೋ ಆಗುತ್ತೆ, ಇಲ್ಲೇ ಹೊಡಿಬೇಕು ಅಂತ ಕಾದು ಕುಳಿತಿದ್ದ ವೈರಿಗಳು ಜೀಪಿನಲ್ಲಿದ್ದವರ ಮೇಲೆ ಏಕದಂ ಗುಂಡಿನ ದಾಳಿ ನಡೆಸಿಬಿಟ್ಟಿದ್ರು. ಯಾರೋ ತಮ್ಮ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅನ್ನೋದನ್ನ ತಿಳಿದ ಚೋಳಪ್ಪ ಗೌಡ್ರು ಜೀಪಿಂದ ಇಳಿದು ಓಡೋದಕ್ಕೆ ಶುರು ಮಾಡಿದ್ರು. ಆದ್ರೆ ಎಷ್ಟು ಓಡಿದ್ರೂ ಬಿಡದ ಹಂತಕರು ಹಿಂದಿನಿಂದ ದಾಳಿ ಮಾಡಿದ್ದರು. ಮನ ಬಂದಂತೆ ಗುಂಡು ಹಾರಿಸಿ ಕೈಗೆ ಸಿಕ್ಕ ಮಾರಕಾಸ್ತ್ರಗಳಿಂದ ಕೊಂದು ಬಿಟ್ಟಿದ್ದರು. ಹೀಗೆ ಚೋಳಪ್ಪ ಗೌಡರನ್ನ ಭೀಕರವಾಗಿ ಕೊಂದು ಅವರದ್ದೇ ಜೀಪಿನಲ್ಲಿ ಹೆಣವನ್ನ ಹಾಕಿ ಎಸ್ಕೇಪ್ ಆಗಿದ್ದರು ಹಂತಕರು. ಆ ಫೋಟೋ ಇಲ್ಲಿದೆ ನೋಡಿ. ಅವಾಗ ಚೋಳಪ್ಪ ಗೌಡ ಅಂತ ಹೇಳಿ ಅಫ್ಜಲ್ಪುರದ ದೊಡ್ಡ ಗೌಡಕಿ ಮಂತನವರು, JDP ಮೆಂಬರ್ ಅವರು. ಅವ್ರನ್ನ ಇವ್ರು ರಕ್ಷಣಾ ಮಾಡ್ತಾರೆ. ಇವ್ರಿಗೆ
ಬೋರಿಗೆ ಮಂತನ ಮತ್ತು ತವರಕಡ ಮಂತನದವರಿಗೆ ಚೋಳಪ್ಪಗೌಡ ರಕ್ಷಣೆ ಆದ ಅಂತ ಹೇಳಿ ಆ ಚೋಳಪ್ಪಗೌಡ ಒಂದು ಮದುವೆ ಸಮಾರಂಭಕ್ಕೆ ಹೋದಾಗ ಅಫಜಲ್ಪುರ ತಾಲೂಕಿನ ಬರ್ಬರವಾಗಿ ಹತ್ಯೆ ಮಾಡಿ ಅವನ ಜೀಪ್ ಒಳಗೆ ಅವನ್ ಹಾಕ್ಬಿಡ್ತಾರೆ ಬಾಡಿ. ಅದನ್ನ ಇವರಿಗೆ ಮತ್ತಿಷ್ಟು ಕೊರೋರ್ ಬರ್ತದೆ. ಇವ್ರಿಗೆ ಯಾರಿಗೆ? ಕೇಸಪ್ಪ ತವರಕಡ ಮತ್ತು ತವರಕಡ ಮಂತನ ಮತ್ತು ಬೋರಿಗೆ ಮಂತನ ಮತ್ತಿಷ್ಟು ಕೊರೋರ್ ಬಂದು 1ಕ್ಕೆ 10 ಮರ್ಡರ್ ಆಗ್ತದ. ಆಗಿನ ಕಾಲದೊಳಗೆ ಅಫಜಲ್ಪುರ ತಾಲೂಕೊಳಗೆ ಚೋಳಪ್ಪಗೌಡದಂತ ಒಂದು ದೊಡ್ಡ ಒಂದು ಡಾಮಿನೇಟ್ ಇತ್ತವಾಗ. ಇಡೀ ಜಿಲ್ಲೆಯಾದ್ಯಂತ ಅವನ್ನ ಮರ್ಡರ್ ಆಗೋ ಟೈಮ್ದೊಳಗೆ ಇಡೀ ಬಸ್ ಗೀಸ್ ಎಲ್ಲ ಬಂದ್ ಮಾಡಿ ಆಗಿನ ಕಾಲದಾಗ ದೊಡ್ಡ ಒಂದು ಸ್ಟ್ರೈಕ್ ಮಾಡ್ತಾರೆ. ಎಸ್, ಬೋರಗಿ ಮನೆತನದ ಜಗಳ ಚೋಳಪ್ಪಗೌಡರ ತನಕಾನು ಬಂದು ಮುಟ್ಟಿತ್ತು. ಇದನ್ನೇ ಕೆಲವರು ಪ್ರತೀಕಾರಕ್ಕೆ ಬಳಸಿಕೊಂಡು ಬಿಟ್ಟಿದ್ರು. ಬೋರಗಿ ಫ್ಯಾಮಿಲಿಯವರಿಗೆ ಚೋಳಪ್ಪಗೌಡರು ಸಹಾಯ ಮಾಡ್ತಿದ್ದಾರೆ, ಅದಕ್ಕೆ ಅವರೆಲ್ಲ ಹಿಂಗೆ ಅಬ್ಬರಿಸ್ತಿರೋದು, ವಿರೋಧಿಗಳನ್ನ ಕೊಲ್ತಾ ಇರೋದು ಅಂತ ಕೆಲವರು ಸಿದ್ದಪ್ಪನ ವಿರೋಧಿಗಳ ತಲೆ ತುಂಬಿಬಿಟ್ಟರು. ಹೈದರಾಬಾದ್ ಹತ್ಯಾಕಾಂಡದಲ್ಲಿ 4 ಕೊಲೆಗಳು, ವಿಜಯಪುರದ ಸಿದ್ದೇಶ್ವರ ದೇವಸ್ಥಾನದ ಪಕ್ಕದ ಗ್ಯಾರೇಜಿನಲ್ಲಿ ಸೊನ್ನದ ಸಾವುಕಾರನ ಮರ್ಡರ್ರು, ಹೀಗೆ ಸಾಲು ಸಾಲು ಕೊಲೆಗಳ ಹಿಂದಿರೋದು ಚೋಳಪ್ಪಗೌಡರೇ ಅಂತ ಕೆಲವರು ವಿರೋಧಿಗಳ ಎದೆಯಲ್ಲಿ ಚೋಳಪ್ಪಗೌಡರ ಮೇಲೆ ದ್ವೇಷ ಬರುವಂತೆ ಮಾಡಿಬಿಟ್ಟಿದ್ದರು. ಆ ದ್ವೇಷದ ಪ್ರತೀಕಾರವೇ ಚೋಳಪ್ಪಗೌಡರ ಹತ್ಯೆ. ಬೂಸನೂರ್ ಶುಗರ್ ಫ್ಯಾಕ್ಟರಿ ಹತ್ರ ಸಿದ್ದಪ್ಪ ಸಾವುಕಾರನನ್ನ ನಿಗೂಢವಾಗಿ ಕೊಲ್ಲಲಾಯಿತು. ಆ ಕೊಲೆಗೆ ಪ್ರತೀಕಾರವಾಗಿ ವಿಜಯಪುರದ ಸಿದ್ದೇಶ್ವರ ಗುಡಿ ಪಕ್ಕದಲ್ಲಿದ್ದ ಗ್ಯಾರೇಜಿನಲ್ಲಿ ಸೊನ್ನದ ಪ್ರಭಾವಿ ನಾಯಕನನ್ನ ಕೊಲ್ಲಲಾಯಿತು. ಆ ಕೊಲೆಯ ನಂತರ ಎದುರಾಳಿಗಳು ಕೊತ್ತ ಕೊತ್ತ ಅಂತ ಕುದೀತಾ ಇದ್ರು. ಪ್ರತೀಕಾರದ ಕಿಚ್ಚಿನಲ್ಲಿದ್ದವರು ಆಗ್ಲೇ ನೋಡಿ ಚೋಳಪ್ಪಗೌಡನನ್ನ ಟಾರ್ಗೆಟ್ ಮಾಡಿದ್ದು. ಆತ್ನೂರ್ ಕ್ರಾಸ್ ಅಲ್ಲಿ ಚೋಳಪ್ಪಗೌಡರನ್ನ ಭೀಕರವಾಗಿ ಕೊಂದು ಅವರದ್ದೇ ಜೀಪಲ್ಲಿ ಹೆಣ ಬಿಸಾಕಿ ಎಸ್ಕೇಪ್ ಆಗಿದ್ರು ಹಂತಕರು. ಆದ್ರೆ ಚೋಳಪ್ಪಗೌಡರಂಥ ಪ್ರಭಾವಿ ವ್ಯಕ್ತಿಯ ಕೊಲೆಯಾಗುತ್ತೆ ಅದು ಭೀಮಾ ತೀರದಲ್ಲಿ ಅಂತ ಯಾರೊಬ್ಬರೂ ಊಹಿಸಿರ್ಲಿಲ್ಲ. ಅಂದ್ಹಾಗೆ ಶಿವಾಜಿ ಬೋರಗಿ, ಕೇಶಪ್ಪ ತಾವರ್ಕೇಡ ಟೀಮು ವಿಜಯಪುರದ ಗ್ಯಾರೇಜಿನಲ್ಲಿ ಸೊನ್ನದ ಸಾವುಕಾರ್ನನ್ನ ಅದ್ಯಾವಾಗ ಕೊಂದು ಹಾಕಿದ್ರು. ಆ ಪ್ರತೀಕಾರ ಶಿಫ್ಟ್ ಆಗಿದ್ದು ಚೋಳಪ್ಪಗೌಡರ ಕಡೆಗೆ. ಎಸ್, ಚೋಳಪ್ಪಗೌಡರು ರಾಜಕೀಯವಾಗಿ ಮತ್ತು ಸಾಮಾಜಿಕವಾಗಿ ತಮ್ಮದೇ ಆದ ಪ್ರಭಾವ ಹೊಂದಿದ್ದವರು. ಬೋರಗಿ ಕುಟುಂಬದವರು ಚೋಳಪ್ಪಗೌಡರ ಹತ್ರ ಬಂದು ತಮ್ಮ ಕಷ್ಟಗಳನ್ನು ಹೇಳಿಕೊಳ್ತಿದ್ರು. ಇದರಿಂದ ವಿರೋಧಿಗಳು ಕುದ್ದು ಹೋಗಿದ್ದರು. ಅದರಲ್ಲೂ ಹೈದರಾಬಾದ್ ಹತ್ಯಾಕಾಂಡದಲ್ಲಿ 4 ಮಂದಿಯ ಕಗ್ಗೊಲೆಯಾಗಿದ್ದು, ವಿಜಯಪುರದ ಗ್ಯಾರೇಜಿನಲ್ಲಿ ಸೊನ್ನದ ಸಾವುಕಾರ್ನನ್ನ ಕಗ್ಗೊಲೆ ಮಾಡಿದ್ದು, ಎಲ್ಲದಕ್ಕೂ ಬೋರಗಿ ಟೀಮೇ ಕಾರಣ. ಆ ಟೀಮಿನ ಹಿಂದಿರೋದು ಚೋಳಪ್ಪಗೌಡ ಅಂತ ಕೆಲವರು ವಿರೋಧಿಗಳ ತಲೆ ತುಂಬಿದ್ರು. ಅಲ್ಲಿ ತನಕ ಬೋರಗಿ ಕುಟುಂಬವನ್ನ ಟಾರ್ಗೆಟ್ ಮಾಡಿದ್ದ ವಿರೋಧಿಗಳು ಬೋರಗಿ ಕುಟುಂಬವನ್ನ ಬಿಟ್ಟು ಅವರಿಗೆ ಸಪೋರ್ಟ್ ಮಾಡ್ತಿರೋ ಚೋಳಪ್ಪಗೌಡರನ್ನೇ ಮುಗಿಸ್ಬೇಕು ಅನ್ನೋ ನಿರ್ಧಾರಕ್ಕೆ ಬಂದು ಬಿಟ್ಟಿದ್ರು. ಅಂಥದ್ದೊಂದು ನಿರ್ಧಾರದ ಹಿಂದೆ ರಾಜಕೀಯ ವೈಷಮ್ಯವು ಬೆರ್ತಿತ್ತು ಅನ್ನೋದು ಕೆಲವರಿಗೆ ಗೊತ್ತೇ ಆಗಿರಲಿಲ್ಲ. ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಏನು ಮಾಡಿದ್ವು ಅಂತಂದ್ರೆ ಅದಕ್ಕೆ ಎಲೆಕ್ಷನ್ ಗಿಮಿಕ್ಕಿಗಾಗಿ ಬಳಸೋ. ಗೌಡ್ರಿನ್ನ ಬೆಳೀತಾ ಹೋಗ್ತಾರೆ, ಇನ್ನು ರಾಜಕೀಯದಾಗ ಬೆಳೆದ್ರು ಅಂತಂದ್ರೆ ನಮಗೆ ಇನ್ನು ದಿನಮಾನಗಳಿಲ್ಲ, ನಾವು ಬೆಳೆಯೋಕ್ಕಾಗಲ್ಲ ಅನ್ನೋ ಉದ್ದೇಶ ಇಟ್ಕೊಂಡು ಮುಂದೆ ಅವರು ಮತ್ತು ನಮಗೆ ಹೇಳಿದ್ದು ಅಂತಂದ್ರೆ ಅವ್ರಿಗೆ ಸಪೋರ್ಟ್ ಮಾಡಿ ಏನೇನೋ ಮಾಡಿ ಮುಂದೆ ಅವರಿಗೆ ಕೊಲೆ ಆಗ್ಲಿಕ್ಕೆ ಕಾರಣರಾದರು ಅಂತಕ್ಕಂಥದ್ದು ಒಂದು ಕೇಳ್ಪಟ್ಟಿವ್ರು ನಾವು. ಎಸ್,
ಚೋಳಪ್ಪ ಗೌಡರು ಅದಾಗಲೇ ರಾಜಕೀಯವಾಗಿ ಪ್ರಬಲವಾಗಿ ಬೆಳೆದು ಬಿಟ್ಟಿದ್ದರು. ಇದು ಅಲ್ಲಿನ ರಾಜಕೀಯ ವಿರೋಧಿಗಳಿಗೆ ಬಿಸಿ ತುಪ್ಪವಾಗಿ ಬಿಟ್ಟಿತ್ತು. ಚೋಳಪ್ಪ ಗೌಡ ಬದುಕಿದ್ರೆ ಕಷ್ಟ ಅಂತೇಳಿ ಅವರನ್ನ ಮುಗಿಸೋದಕ್ಕೆ ಸಂಚು ರೂಪಿಸಿದ್ರು. ಆಗ ಕಂಡಿದ್ದೇ ಬೋರಗಿ ಕುಟುಂಬದ ಎದುರಾಳಿಗಳು ಮತ್ತು ಸೊನ್ನದ ಸಾವ್ಕಾರ್ ಕುಟುಂಬದ ಕುಡಿಗಳು. ಸೊನ್ನ ಮತ್ತು ದೇವಣಗಾಂವದಲ್ಲಿರೋ ಬೋರಗಿ ಕುಟುಂಬದ ವಿರೋಧಿಗಳನ್ನ ಕೆಲವು ಪ್ರಭಾವಿ ವ್ಯಕ್ತಿಗಳು ರಾಜಕೀಯವಾಗಿ ಬಳಸಿಕೊಂಡು ಬಿಟ್ಟರು. ನಿಮ್ಮವರನ್ನ ಕೊಂದಿದ್ದು ಬೋರಗಿ ಕುಟುಂಬದವರೇ ಆಗಿರಬಹುದು, ಆದ್ರೆ ಅವರಿಗೆ ಸಪೋರ್ಟ್ ಕೊಟ್ಟಿದ್ದು ಚೋಳಪ್ಪ ಗೌಡ ಅಂತ ತಲೆ ತುಂಬಿ ಬಿಟ್ಟಿದ್ರು. ಅಲ್ಲಿವರೆಗೂ ಬೋರಗಿ ಕುಟುಂಬದವರನ್ನ ಟಾರ್ಗೆಟ್ ಮಾಡ್ತಿದ್ದವರು ಆ ಕ್ಷಣದಿಂದ ಚೋಳಪ್ಪ ಗೌಡ್ರನ್ನ ಟಾರ್ಗೆಟ್ ಮಾಡಿ ಬಿಟ್ಟಿದ್ರು. ಚೋಳಪ್ಪ ಗೌಡ್ರನ್ನ ಕೊಂದು ಬಿಟ್ರೆ ಎಲ್ಲ ಮುಗಿದು ಬಿಡುತ್ತೆ, ಬೋರಗಿ ಕುಟುಂಬಕ್ಕೆ ಮತ್ಯಾರು ಸಪೋರ್ಟ್ ಮಾಡೋರೇ ಇರಲ್ಲ ಅಂಥೇಳಿ ಚೋಳಪ್ಪ ಗೌಡ್ರನ್ನ ಆತ್ನೂರ್ ಕ್ರಾಸ್ನಲ್ಲಿ ಮುಗಿಸಿ ಬಿಟ್ಟಿದ್ರು. ಯಾವಾಗ ಚೋಳಪ್ಪ ಗೌಡರ ಭೀಕರ ಹತ್ಯೆಯಾಗುತ್ತೋ ಇಡೀ ಅಫ್ಜಲ್ಪುರವೇ ಧಗ ಧಗ ಅಂತ ಹೊತ್ತಿ ಉರ್ದಿತ್ತು. ಇಡೀ ಜಿಲ್ಲೆಯಾದ್ಯಂತ ಅವನ್ನ ಮರ್ಡರ್ ಆಗೋ ಟೈಮ್ದೊಳಗೆ ಇಡೀ ಬಸ್ ಗೀಸ್ ಎಲ್ಲ ಬಂದ್ ಮಾಡಿ ಆಗಿನ ಕಾಲದಾಗ ದೊಡ್ಡ ಒಂದು ಸ್ಟ್ರೈಕ್ ಮಾಡ್ತಾರ. ಯಾರದ್ದೋ ಹೊಲ, ಇನ್ಯಾರದ್ದೋ ಜಗಳ, ಮತ್ಯಾರದ್ದೋ ರಾಜಕೀಯ ಷಡ್ಯಂತ್ರ, ಅದೆಲ್ಲದರ ಫಲವಾಗಿ ಚೋಳಪ್ಪ ಗೌಡರ ಹತ್ಯೆಯಾಗಿತ್ತು. ಅಫ್ಜಲ್ಪುರದ ಪ್ರಭಾವಿ ಲಿಂಗಾಯತ ಲೀಡರ್ ಹತ್ಯೆಯಾಗಿದ್ದಕ್ಕೆ ಇಡೀ ಭೀಮಾ ತೀರ ಬೆಂಕಿಯಲ್ಲಿ ಬೆಂದು ಹೋಗಿತ್ತು. ಆದ್ರೆ ಇದು ಇಲ್ಲಿಗೆ ಮುಗಿಲಿಲ್ಲ. ಚೋಳಪ್ಪ ಗೌಡರ ಹತ್ಯೆಗೆ ಮತ್ತೊಂದು ಕಡೆ ಪ್ರತೀಕಾರವು ಸಿದ್ಧವಾಗಿ ಬಿಟ್ಟಿತ್ತು. ಆ ಪ್ರತೀಕಾರದ ಕುರುಹುಗಳು ಅಫ್ಜಲ್ಪುರದಲ್ಲಿ ಇನ್ನೂ ಹಂಗೇ ಇವೆ. ಚೋಳಪ್ಪ ಗೌಡರ ಕಗ್ಗೊಲೆ ಇಡೀ ಅಫ್ಜಲ್ಪುರವನ್ನೇ ಬೆಚ್ಚಿ ಬೀಳಿಸಿತ್ತು. ಲಿಂಗಾಯತ ನಾಯಕನ ಮರ್ಡರ್ ಭೀಮ ತೀರವನ್ನ ಗಡಗಡ ನಡುಗಿಸಿ ಬಿಟ್ಟಿತ್ತು. ತಮ್ಮ ಬೆನ್ನಿಗಿದ್ದ ಚೋಳಪ್ಪ ಗೌಡರನ್ನ ಕೊಂದಿದ್ದಕ್ಕೆ ಕೆಲವರು ಕೆರಳಿ ಬಿಟ್ಟಿದ್ರು. ಅವರೆಲ್ಲ ಸೇರ್ಕೊಂಡು ಮತ್ತೆ ಪ್ರತೀಕಾರದ ಪ್ಲಾನ್ ಮಾಡಿಬಿಟ್ಟಿದ್ರು. ಆ ಪ್ರತೀಕಾರ ಹೇಗಿತ್ತು? ಚೋಳಪ್ಪ ಗೌಡರ ಹತ್ಯೆಗೆ ಪ್ರತೀಕಾರವಾಗಿ ಯಾರದ್ದೆಲ್ಲ ಹತ್ಯೆ ನಡೀತು? ಆ ಸ್ಟೋರಿಯನ್ನ ಹೇಳ್ತೀವಿ ಮುಂದಿನ ಎಪಿಸೋಡ್ನಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.